ಶ್ರೀ ರಾಜೇಶ್ವರಿ ಕಲಾನಿಕೇತನ ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾದಂಥ ನಾಟಕ ಪ್ರದರ್ಶನ ಸಮಯ ಜೊತೆಗೆ ಕಲಾ ಸಾಧಕ ನಮ್ಮೆಲ್ಲರ ನೆಚ್ಚಿನ ಸಭ್ಯ ಸಾಕ್ಷಿ ಡಾಕ್ಟರ್ ಟಾಮ್ ವೆಂಕಟೇಶ್ ಅವರ ಸ್ಮರಣಾರ್ಥವಾಗಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರಾಜೇಶ್ವರಿ ಕಲಾನಿಕೇತನ ನಿರಂತರವಾಗಿ ಪೌರಾಣಿಕ ನಾಟಕಗಳನ್ನು ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ನಾಟಕಗಳನ್ನು ವಿಶೇಷವಾಗಿ ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಶ್ರೀ ರಾಜೇಶ್ವರಿ ಕಲಾನಿಕೇತನ ಎಚ್ ವಜ್ರಮೂರ್ತಿಯವರು ಮತ್ತು BN ಯುವರಾಜ್ ಅವರ ಸಾರಥ್ಯದಲ್ಲಿ ಈ ದಿನ ಪ್ರಚಂಡ ರಾವಣ ಎನ್ನುವಂಥ ನಾಟಕವನ್ನು ಈ ವೇದಿಕೆಯಲ್ಲಿ ಆಯೋಜಿಸಿದೆ. ಎಲ್ಲ ಆಗಮಿಸುವವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೆ. ಇದೀಗ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುವುದಕ್ಕಾಗಿ ನಮ್ಮೊಂದಿಗೆ ಜೊತೆಯಾಗ್ತಾರೆ ನಮ್ಮ ನೆಚ್ಚಿನ ಎಲ್ಲರಿಗೂ ಕೂಡ ಚಿರಪರಿಚಿತರು ಕಲಾ ಪ್ರೋತ್ಸಾಹಕರು ಆಗಿರುವ ವಿಜಯ ಕನ್ನಡ ಸೇನೆಯ ರಾಜ್ಯ ವಕ್ತಾರರಾಗಿರುವ ಡಾಕ್ಟರ್ ಎಂ ಜಗದೀಶ್ ಗೌಡ ಅವರಿದ್ದಾರೆ. ಅವರ ನನ್ನೆಲ್ಲರ ಜೊತೆ ಪ್ರೀತಿಯಿಂದ ನಾನು ವೇದಿಕೆ ಬರಮಾಡ್ತಾ ಇದ್ದೇನೆ. ವಜ್ರಮೂರ್ತಿಯವರು ಮತ್ತು BN ಯುವರಾಜ್ ಅವರು ಜಗದೀಶ್ ಗೌಡರನ್ನ ಪ್ರೀತಿಯಿಂದ ವೇದಿಕೆ ಕತ್ತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ರಂಗಶ್ರೀ ಕಲಾ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ರಂಗಶ್ರೀ ರಂಗಸ್ವಾಮಿ ಅವರು. ಅವರನ್ನು ನಾನು ಪ್ರೀತಿಯಿಂದ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈ ದಿನದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಉಮಾ ಸ್ಟಾಂಪ್ ವೆಂಕಟೇಶ್ ಅವರು ನಮ್ಮೊಂದಿಗೆ ಪ್ರೀತಿಯಿಂದ ವೇದಿಕೆಯಲ್ಲಿ ಜೊತೆಯಾಗಬೇಕು. ಶ್ರೀ ಜಯಣ್ಣ KEB ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಶ್ರೀ ಜಲಮಂಡಿ ರಾಮಚಂದ್ರ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಶಶಿಧರ್ ಬೆಳ್ಳೂರು ಕಲಾ ಪೋಷಕರು ಶಶಿಧರ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ WH ಶಾಂತಕುಮಾರ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. D ಕೆಂಪಣ್ಣ ರತ್ನಳ್ಳಿ ಕೆಂಪಣ್ಣ ಅವರು ಕೂಡ ನಾನು ವೇದಿಕೆ ಬರಮಾಡ್ತಾ ಇದ್ದೇನೆ. NT ಕೃಷ್ಣಪ್ಪ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಹಾಗೆಯೇ M ವೆಂಕಟೇಶ್ ಕುಟ್ಟಿ ಅವರು ಕೂಡ ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಸನ್ಮಾನ್ಯ ವೆಂಕಟಪ್ಪ BL ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಹಿರಿಯ ಕಲಾವಿದರಾಗಿರುವ ಯಲ್ಲಪ್ಪನವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಹಾಗೆಯೇ ವಿಶೇಷವಾಗಿ ಈ ಬಾರಿ ಕರ್ನಾಟಕ ನಾಟಕ ಅಕಾಡೆಮಿಯ ಪುರಸ್ಕೃತರಾಗಿ ಇಂದು ಈ ವೇದಿಕೆಯಲ್ಲಿ ಸನ್ಮಾನಿತರಾಗಿರುವಂಥ ಸನ್ಮಾನ್ಯ ಶ್ರೀ KM ಕೃಷ್ಣಮೂರ್ತಿ ಅವರು ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ನಾಟಕ ಅಕಾಡೆಮಿ ಪುರಸ್ಕೃತರು ಅವರ ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದಾರೆ. KG ವೆಂಕಟೇಶ್ ಅವರು ರಂಗಭೂಮಿಯ ಕಲಾವಿದರು ಹಾಪ್ಕಾಮ್ ವೆಂಕಟೇಶ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದಾರೆ. ಹಾಗೆಯೇ ರೇವಣ್ಣ ಅವರು ಹಿರಿಯ ಕಲಾವಿದರು ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ರುದ್ರೇಶ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದಾರೆ. ಕಿರುತೆರೆ ಹಾಗೂ ಚಲನಚಿತ್ರ ನಟರು ಈ ಬಾರಿಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಆಡುಗೋಡಿ ಶ್ರೀನಿವಾಸ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತೇನೆ. ಹಾಗೆಯೇ ನಮ್ಮೊಂದಿಗೆ ಕಲ್ಲೂರು ಶ್ರೀನಿವಾಸ ಮೇಷ್ಟ್ರು ವೇದಿಕೆ ನಮ್ಮೊಂದಿಗೆ ಜೊತೆ ಆಗಬೇಕು. ಕಲ್ಲೂರು ಶ್ರೀನಿವಾಸ್ ಹಾಗೆಯೇ DK ಸಿದ್ದೆ ಅವರು ನಮ್ಮೊಂದಿಗೆ ವೇದಿಕೆ ಜೊತೆ ಆಗಬೇಕು. ಹಾಗೆಯೇ ವಿಜಯಕುಮಾರ್ ಗೋವಿಂದ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಕಲ್ಲೂರು ಶ್ರೀನಿವಾಸ ಮೇಷ್ಟ್ರು ದಯವಿಟ್ಟು ನಮ್ಮೊಂದಿಗೆ ವೇದಿಕೆ ಜೊತೆ ಆಗಬೇಕು. ಕಲ್ಲೂರು ಶ್ರೀನಿವಾಸ ಮೇಷ್ಟ್ರು DK ಸಿದ್ದೆ ಅವರು ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕು ವಿನಂತಿಯನ್ನು ಮಾಡ್ತೇನೆ. ರೇವಣ್ಣವರು ಬನ್ನಿ, ರೇವಣ್ಣವರು ವೇದಿಕೆಯಲ್ಲಿ ಜೊತೆ ಆಗಬೇಕು. ಕಲ್ಲೂರು ಶ್ರೀನಿವಾಸ ಮೇಷ್ಟ್ರು ಮತ್ತು DK ಸಿದ್ದೆ ಅವರು ವೇದಿಕೆಯಲ್ಲಿ ಜೊತೆ ಆಗಬೇಕು. ಸ್ನೇಹಿತರೆ, ರಾಜೇಶ್ವರಿ ಕಲಾನಿಕೇತನ ಲಗ್ಗೆರೆ ಬೆಂಗಳೂರು ಪ್ರತಿ ವರ್ಷವೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. H ವಜ್ರಮೂರ್ತಿಯವರು ಮತ್ತು BN ಯುವರಾಜ್ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ. ಅದರಲ್ಲಿ ಕೂಡ ವಿಶೇಷವಾಗಿ ಕಲಾ ಸಾರ್ವಭೌಮ ಸಭ್ಯ ಸಾಕ್ಷಿ ಡಾಕ್ಟರ್ ಟಾಮ್ ವೆಂಕಟೇಶ್ ಅವರ ಸ್ಮರಣಾರ್ಥ ಕಲಾಕ್ಷೇತ್ರಕ್ಕೆ ನಾವೆಲ್ಲ ಬರ್ತಾ ಇದ್ರೆ ಎಲ್ಲರ ಮನಸ್ಸಿನಲ್ಲಿ ಕೂಡ ನಿರಂತರವಾಗಿ ನೆನಪಾಗುವ ಪೌರಾಣಿಕ ರಂಗಭೂಮಿಯ ಒಬ್ಬ ಹೆಮ್ಮೆಯ ನಟ ಅಂತ ಹೇಳಿದ್ರೆ ಅವರು ಟಾಮ್ ವೆಂಕಟೇಶ್ ಅವರು. ಎಲ್ಲರ ಮನಸ್ಸಿನಲ್ಲಿ ನಿರಂತರವಾಗಿ ನೆನಪಾಗುವಂಥ ಒಬ್ಬ ನಟ. ಇದು ನಮ್ಮೊಂದಿಗೆ ಇಲ್ಲದೇ ಇದ್ರೂ ಕೂಡ ಅವರ ನೆನಪು ಶಾಶ್ವತವಾಗಿ ನಮ್ಮೊಂದಿಗೆ ಇರುತ್ತೆ ಅನ್ನೋದನ್ನು ಈ ರಾಜೇಶ್ವರಿ ಕಲಾನಿಕೇತನ ಪ್ರತಿ ವರ್ಷವೂ ಕೂಡ ನೆನಪಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ವಿಶೇಷವಾಗಿ ಇನ್ನೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವುದಕ್ಕಾಗಿ ನಮ್ಮೊಂದಿಗೆ ಜೊತೆಯಾಗಿರುವ ಡಾಕ್ಟರ್ ಜಗದೀಶ್ ಗೌಡ ಅವರಿಗೆ ಈ ರಾಜೇಶ್ವರಿ ಕಲಾನಿಕೇತನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆಯೇ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ಜೊತೆಯಾಗಿರುವ ರಾಜ್ಯ ಪ್ರಸ್ತುತ ರಂಗಶ್ರೀ ಕಲಾ ಸಮಿತಿಯ ಸ್ಥಾಪಕರಾಗಿರುವ ಶ್ರೀ ರಂಗಶ್ರೀ ರಂಗಸ್ವಾಮಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಿರುವಂಥ ಚಾ ವೆಂಕಟೇಶ್ವರ ಪತ್ನಿ ಶ್ರೀಮತಿ ಉಮಾ ವೆಂಕಟೇಶ್ ಇದ್ದಾರೆ. ಅವರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. KBಯ ಜಯಣ್ಣ ಇದ್ದಾರೆ. ಜಯಣ್ಣ ಅವರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. NT ಕೃಷ್ಣಪ್ಪ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮವಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆಂಪಣ್ಣ ರತ್ನಡಿ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ವೆಂಕಟಪ್ಪ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಯಲ್ಲಪ್ಪ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿ ಇಂದಿನ ಸನ್ಮಾನಕ್ಕೆ ಭಾಜನರಾಗಿರುವ ರೇವಣ್ಣ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಶಿಧರ್ ಬೆಳ್ಳೂರು ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. KM ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮ ವೆಂಕಟೇಶ್ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆರುಗೋಡು ಶ್ರೀನಿವಾಸ್ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಜಯ್ ಕುಮಾರ್ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಲ್ಲೂರು ಶ್ರೀನಿವಾಸ ಮೇಷ್ಟು ಹಾಗೂ BK ಸಿದ್ದಿ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ದೇವತಾ ಸ್ವರೂಪಿಗಳಾದ ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ನನ್ನ ಆತ್ಮೀಯ ಕಲಾವಿದರು ಹಾಗೂ ವೇದಿಕೆ ಮೇಲಿರುವ ಸಮಸ್ತ ರಂಗಭೂಮಿಯ ನಟರು, ಸಂಘಟಕರು, ಸಂಘಜೀವಿಗಳು, ಹೀಗೆ ಅನೇಕ ಕಲಾವಿದರು ವೇದಿಕೆ ಮೇಲಿದ್ದಾರೆ. ಎಲ್ಲರ ಪರವಾಗಿ ಜಗದೀಶ್ ಗೌಡರು ಅಧ್ಯಕ್ಷತೆ ವಹಿಸಿದ್ದಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಈಗ ನಾವು ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟಿದ್ದೀವಿ. ರಂಗಭೂಮಿ ಉಳಿವಿಗಾಗಿ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನ ಅಗಲಿಕೆ ಆದರೂ ಕೂಡ ಈ ರೀತಿ ಕಾರ್ಯಕ್ರಮ ಮಾಡುವ ಮುಖೇನ ವೆಂಕಟೇಶನ್ನ ಆತ್ಮೀಯ ಸ್ನೇಹಿತ ವೆಂಕಟೇಶ್ ಒಳ್ಳೆ ನಟ, ಸರಳ ಸಜ್ಜನಿಕೆ, ಎಲ್ಲರಲ್ಲೂ ಬೆರೆಯುವ ಸ್ವಭಾವ, ಇವೆಲ್ಲವನ್ನು ಅಳವಡಿಸಿಕೊಂಡಿದ್ದಂಥ ವೆಂಕಟೇಶ್ ನಮ್ಮನ್ನು ಅಗಲಿದ್ದು ದುರ್ದೈವ. ಅಯ್ಯಮ್ಮ ರಾಜೇಶ್ವರಿನೇ ಕಾರಣ ಏನು ಅಂತಂದರೆ, ರಂಗಭೂಮಿಗೆ ಎಲ್ಲಿ ತನ್ನ ಗಂಡ ಹೋದರೆ ಎಲ್ಲಿ ಕೆಡ್ತಾನೋ ಅವನ್ನ ಕಡಿವಾಣ ಹಾಕಬೇಕು, ರಂಗಭೂಮಿ ಕಡೆ ತಿರುಗಿ ನೋಡಬಾರ್ದು. ನಮ್ಮ ಮನೇಲೆ ನಮ್ಮ ಜೊತೆನೇ ಚೆನ್ನಾಗಿರ್ಬೇಕು ಅನ್ನೋ ಅಭಿಪ್ರಾಯ ಪ್ರತಿಯೊಬ್ಬ ಹೆಂಗಸಿಗೂ ಇದೆ. ಈಗಿಂದ ಬಂದಿರೋದಲ್ಲ, ಅನಾದಿ ಕಾಲದಿಂದನೂ ಈ ಪೌರಾಣಿಕ ರಂಗಭೂಮಿಗೆ ಅದೊಂದು ಶಾಪ ಅಂತ ಭಾವಿಸೋದು ತಪ್ಪಾಗಲ್ಲ. ಆದರೆ
ಈ ಉಮಾ ಶಾಂತಿಯವರು ರಾಜರಾಜೇಶ್ವರಿಯಾಗಿ ತನ್ನ ಗಂಡನ ಯಶಸ್ಸನ್ನು ರಂಗಭೂಮಿ ಮುಖೇನ ನೋಡ್ತಾ ಅವರು ಕಟ್ಟಿ ಬೆಳೆಸಿದಂತಹ ಈ ಕಲಾ ಸಂಸ್ಥೆಗೆ ಇವತ್ತು ಕೂಡ ಜೀವಂತವಾಗಿ ಅದನ್ನು ನಡೆಸ್ತಾ ಇರೋದು ನಿಜವಾಗಲೂ ರಾಜರಾಜೇಶ್ವರಿ. ಇದಕ್ಕೆ ಸಾರಥಿಯಾಗಿ ಯುವರಾಜ, ಅವರ ಹೆಸರೇ ಯುವರಾಜ ಅಂತ ಇಟ್ಕೊಂಡ್ರು. ಮುದುಕ ಆದ್ರೂ ಯುವರಾಜನೇ, ಯಾವಾಗೂ ಯುವರಾಜನೇ. ರಂಗಭೂಮಿಯ ಯುವರಾಜ ಅಂತ ಅಂದ್ರೆ ತಪ್ಪಾಗಲ್ಲ. ಈ ರಂಗಭೂಮಿಗೆ ಅವರ ಸೇವೆ ಕೂಡ ತುಂಬಾ 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 ಇದೆ. ಇವತ್ತು ನಾನು ಎಲ್ಲರ ಹೆಸರು ಹೇಳೋದು ಇಷ್ಟಪಡಲ್ಲ, ಯಾಕೆಂದ್ರೆ ಕೆಲವರು ಹೆಸರು ಹೇಳಿದವರೇ ಬೇಸರ ಆಗ್ತದೆ. ಇವತ್ತು ಪೌರಾಣಿಕ ರಂಗಭೂಮಿ ಉಳಿದಿದೆ ಅಂದ್ರೆ ಈ ವೇದಿಕೆ ಮೇಲೆ ಕುಳಿತಿರುವಂತ ಇಷ್ಟು ಜನರು ಸಾಕ್ಷಿ. ಜೊತೆಗೆ ಈ ಪ್ರೇಕ್ಷಕ ವರ್ಗ ಸಾಕ್ಷಿ. ಕಾರಣ ಏನು ಅಂತಂದ್ರೆ ಇಲ್ಲಿರೋರೆಲ್ಲ ಕಲಾವಿದರೆ, ಎಲ್ಲರೂ ಕಲಾವಿದರೆ. ಕಲಾವಿದನ ನಾಟಕ ಕಲಾವಿದರು ಅಂತ ಒಂದು ಪರಿಪಾಠ ಆಗಿದೆ. ಅದರಿಂದ ಪ್ರತಿಯೊಬ್ಬ ಕಲಾವಿದರಿಂದ ಕೂಡ ಈ ರಂಗಭೂಮಿ, ಪೌರಾಣಿಕ ರಂಗಭೂಮಿ ಇನ್ನೂ ಉಸಿರಾಡ್ತಾ ಇದೆ ಅಂತ ನಾವು ಭಾವಿಸ್ಬೋದು. ನಾನು ವೆಂಕಟರಾಜು ಇಲ್ಲಿ ನಿರೂಪಣೆ ವೆಂಕಟರಾಜ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಒಂದು ನಟರಾಜ ಅಂತ ಒಂದು ನಾಟಕ ತರದೆ. ಹಾಗೆ ಯುವ ಪೀಳಿಗೆಗಳು ಹೊಸ ಹೊಸ ನಾಟಕಗಳನ್ನ ವೇದಿಕೆಗೆ ತಂದರೆ ರಂಗಭೂಮಿ ಉಳಿದಿದೆ. ನಾನು ಅತ್ಯದ್ಭುತವಾದ ಕಲಾವಿದರನ್ನ, ಹಾಡುಗಾರಿಕೆ ಇರೋರನ್ನ ರಂಗಭೂಮಿಲಿ ನಾನು ನೋಡ್ತಾ ಇದ್ದೆ. ಇಲ್ಲಿ ನನ್ನ ಕಣ್ಮುಂದೆನೇ ಇದ್ದಾರೆ. ಯಾರ ಹೆಸರು ಹೇಳಲ್ಲ, ನನ್ನ ಮನಸ್ಸಲ್ಲೇ ಅವ್ರನ್ನ ನೆನೆಸ್ಕೊಳ್ತೀನಿ. ಕಾರಣ ಏನಂದ್ರೆ ನನ್ನ ಹೆಸರು ಬಿಟ್ಬಿಟ್ಟಲ್ಲ ಅನ್ನೋದು ನಾಳೆ ಮಾತಬೇಡ. ಅದ್ಭುತವಾದ ಕಲಾವಿದರು, ಅದ್ಭುತವಾದ ನಟನೆ, ತನ್ನ ಜೋಬಿಂದ ಕಾಸಾಕಿ ಪೌರಾಣಿಕ ನಾಟಕನ ಉಳಿಸಿರೋದು ನನ್ನೆಲ್ಲ ಕಲಾ ಬಂಧುಗಳು ಪೌರಾಣಿಕ ಕಲಾವಿದರು. ನನಗೆ ಯಾಕೆ ಈ ಪೌರಾಣಿಕ ಕಲಾವಿದರ ಮೇಲೆ ತುಂಬಾ ಹೆಚ್ಚಿನ ಪ್ರೀತಿ ಅಂದ್ರೆ, ತನ್ನ ಗಾಡಿ ಪೆಟ್ರೋಲ್ ಇರುತ್ತೋ, ಅವತ್ತು ಟಿಫನ್ ಮಾಡ್ತಾರೋ, ಮನೆಯಲ್ಲಿ ರೇಷನ್ ಕಾಸು ಇರುತ್ತೋ ಇಲ್ವೋ, ಆದರೆ ಒಂದು ನಾಟಕ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಆ ಪೌರಾಣಿಕ ನಾಟಕನ ಅಭಿನಯಿಸುವ ಮೂಲಕ ಇವತ್ತು ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಪ್ರಯೋಗಗಳು ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾದ್ರು ನಡೆದಿದೆ ಅಂದ್ರೆ ಅದು ನಿಮ್ಮಂತ ಪೌರಾಣಿಕ ಕಲಾವಿದರಿಂದ ಮಾತ್ರ ಸಾಧ್ಯ. ಪೌರಾಣಿಕ ಕಲಾವಿದರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಶಕ್ತಿಯುತರಾಗಿರ್ಬೇಕು, ಲವಲವಿಕೆಯಿಂದ ಇರಬೇಕು. ಆ ನಾಟಕ ಅವೆಲ್ಲ ಇದ್ದಾಗ ನಾಟಕದ ಬಗ್ಗೆ ಅವರಿಗೆ ತುಡಿತ ಹೆಚ್ಚಾಗುತ್ತೆ. ನನ್ನ ಕಣ್ಣಾಗ ಎಷ್ಟೋ ಜನ ನಾಟಕ ನೋಡಕ್ ಬಂದವರು ಹೆಚ್ಚಿನ ರೀತಿ ಪಾತ್ರಧಾರಿ ಆಗೋದು ನಾನು ಕಂಡಿದ್ದೀನಿ. ಮೊನ್ನೆ ನಮ್ಮ ವಿಜಿ ಒಂದು ಪೌರಾಣಿಕ ನಾಟಕ ನಾನು ನೋಡೇ ಇರಲಿಲ್ಲ. ಕಾಲಭೈರವನ ಪಾತ್ರನೇನು ಮಾಡಿ ಯೂಟ್ಯೂಬಲ್ಲಿ ನೋಡಿದ್ರೆ ನಾನು ಗೊತ್ತಿರಲಿಲ್ಲ. ನಾನು ಆ ಮನುಷ್ಯನು ಇಷ್ಟು ಚೆನ್ನಾಗಿ ಮಾಡ್ತಾನ ಅಂತ ಅಂದ್ಕಡೆ ಯೂಟ್ಯೂಬಲ್ಲಿ ನೋಡೆ, ಹೋಗಿದ್ದೀನಿ ಚೆನ್ನಾಗಿತ್ತು ಎಂತ. ನಾನು ಬರೋ ರೀತಿ ಇರಲಿಲ್ಲ. ನನ್ನ ತಮ್ಮ ತೀರ್ಕೊಂಡಿದ್ದರಿಂದ ಸೂತ್ಕ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಬಂಧುಗಳೇ,
ನೀವೇನ್ ಮಾಡ್ತೀರೋ ಏನ್ ಬಿಡ್ತೀರೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ನೆನಪಲ್ಲಿ ಉಳಿಬೇಕಾದ್ರೆ ನಾವು ಮಕ್ಕಳಿಗೂ ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬೇಕು. ಅದೇ ರೀತಿ ಪೌರಾಣಿಕ ರಂಗಭೂಮಿ ಉಳಿಬೇಕು ಅಂದ್ರೆ ವೇದಿಕೆ ಮೇಲಿರೋರು ಮತ್ತು ನೀವು ಪೌರಾಣಿಕ ನಾಟಕಗಳನ್ನು ಪ್ರದರ್ಶಿಸುವ ಮೂಲಕ ಪೌರಾಣಿಕ ನಾಟಕವನ್ನು ಉಳಿಸಬೇಕು, ಬೆಳೆಸಬೇಕು. ಅದು ಪ್ರತಿಯೊಬ್ಬರು ಕರ್ತವ್ಯ. ಯಾರ ಪಾತ್ರ ಚೆನ್ನಾಗಿ ಮಾಡ್ತಾರೋ, ಚೆನ್ನಾಗಿ ಮಾಡಲು ಅದು ಬೇಡ. ಚೆನ್ನಾಗಿ ಮಾಡಿದ್ರೆ ಅಂತ ಮನಸ್ಸು ಸಂತೋಷ ಪಡಬೇಕು. ಚೆನ್ನಾಗಿ ಮಾಡಲಿಲ್ವಾ ಅವನ್ನ ಚೆನ್ನಾಗಿ ಮಾಡೋ ರೀತಿ ಅವನಿಗೆ ಪ್ರೇರೇಪಣೆ ಮಾಡಿ ಅವನು ಬೆಂತ. ಯಾರು ಕೂಡ ಮಹಾನ್ ರಾಜ್ಕುಮಾರ್ ಅವರು ನಡೆದಂಥ ದಾರಿ ಇವತ್ತು ನಾವು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಮಾದರಿ. ಏನು ನಾವು ಸೌತ್ ಇಂಡಿಯಾ ಏರಿಯಾ ಪ್ರತಿಯೊಬ್ಬರು ರಾಜ್ಕುಮಾರ್ನ ಮಾದರಿ ತರ ನಿಂತ್ಕೊಂಡಿದ್ದಾರೆ. ಅವರು ಮಾಡಿದಂಥ ಪಾತ್ರ ಚಮ್ಮಾರದಿಂದ ಹಿಡಿದು ಚಕ್ರವರ್ತಿವರೆಗೂ ಮಾಡಿದ್ದಾರೆ. ಚಪ್ಪಲಿ ಒಲಿಯೋದ್ರಿಂದ ಪಾತ್ರ ಹಿಡಿದು ಚಕ್ರವರ್ತಿವರೆಗೂ ಮಾಡಿದ್ದಾರೆ. ಇನ್ಯಾರನ್ನು ಮಾಡಕ್ ಸಾಧ್ಯ? ಅಂತ ಮಹಾಪುರುಷ ಈ ನಮ್ಮ ಕರ್ನಾಟಕ, ಅದು ಪೌರಾಣಿಕ ರಂಗಭೂಮಿಯಿಂದ ಬೆಳೆದು ಬಂದ ಮೇರು ನಟ. ಇಂಥವ್ರನ್ನೆಲ್ಲ ಇವತ್ತು ಅವರೊಬ್ಬರೇ ಅಲ್ಲ, ನಾವು ಅಶ್ವಥ್ ನೆನೆಸ್ಕೋಬೇಕಾಗ್ತದೆ, ಬಾಲಕೃಷ್ಣ ನೆನೆಸ್ಕೋಬೇಕಾಗ್ತದೆ, ನರಸಿಂಹರಾಜ್ ಅವ್ರು ನೆನೆಸ್ಕೋಬೇಕಾಗ್ತದೆ, ಉದಯ್ ಕುಮಾರ್ ನೆನೆಸ್ಕೋಬೇಕಾಗುತ್ತೆ. ಏನು ಹಿಂದಿನ ಪೀಳಿಗೆ ಏನಿದ್ರೋ ಅವ್ರನ್ನೆಲ್ಲ ಕೂಡ ಅಭಿನಯದಲ್ಲಿ ನೆನೆಸ್ಕೋಬೇಕಾಗುತ್ತೆ. ವಜ್ರಮುನಿ ಅವ್ರು ನೆನೆಸ್ಕೋಬೇಕಾಗ್ತದೆ, ತೂಗುದ್ವೀಪದವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಅನೇಕರು ನಾಗಪಾತ್ರ ಇದ್ರು, ರಾಜಾನಂದ್, ಏನು ಅವ್ರ ಪಾತ್ರ ಅಬ್ಬಾ, ಅಭಿನಯದ ಮೂಲಕ ಅವರೆಲ್ಲ ಜೀವಂತ. ಇವತ್ತು ಬಂದಿರೋಂಥ ಏನು ನಟರು ಏನೇ ಇರ್ಬೋದು, ಅದ್ಭುತವಾದ ನಟರು ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥ ಅಭಿನಯ ಯಾರ ಕೈಯಲ್ಲಿ ಕೊಡೋಕೆ ಸಾಧ್ಯ ಇಲ್ಲ. ಇವತ್ತು ಸ್ಕ್ರೀನ್ ಪ್ಲೇ, ದೃಶ್ಯ ಮಾಧ್ಯಮ ಚೆನ್ನಾಗಿ ಬೆಳೆದಿರೋದ್ರಿಂದ ಇವತ್ತಿನ ನಟರು, ಇವಾಗ ನೀವು ಯಾವುದೇ ಸಿನಿಮಾ ನೋಡಿ 10 ಸೀನ್ ಗಂಧ ಮರುದು ಅದೆಲ್ಲ ಮಾಡೋದಿರುತ್ತೆ. ಮುಖದಲ್ಲಿ ಅಭಿನಯ ಒಂದು ನಿಮಿಷ ಇರುತ್ತೆ ಅಷ್ಟೇ. ಇನ್ನೆಲ್ಲ ಕೂಡ ಗ್ರಾಫಿಕ್ಸ್. ಇವತ್ತು ಗ್ರಾಫಿಕ್ಸ್ ಜೀವನ. ಅವತ್ತಿನ ನಟನೆ ಆ ಥರ ಅಲ್ಲ. ಒಂದೆಲ್ಲೋ ಪರದೆ ಕಟ್ಟಿಬಿಟ್ಟು ಸಿನಿಮಾ ಮಾಡಿದ್ದಾರೆ. ರಾಜ್ಕುಮಾರ್, ನಾನು ಬೇಡ್ಕಂಡಪ್ಪ ಮಾಡಿದಾಗ ಅವರು ಇದು ಓದಿದ್ದೀನಿ, 3,000 ರೂಪಾಯಿಗೆ ಒಪ್ಕೊಂಡಿದ್ದಾರೆ. 3,000 ರೂಪಾಯಿಗೆ ಪಾತ್ರ ಮಾಡಕ್ಕೆ ಒಪ್ಕೊಂಡು 9 ತಿಂಗಳು ಟೈಮ್, ಅದು 9 ತಿಂಗಳು ಚಿತ್ರೀಕರಣ ಆಗಿದೆ. ಅಂತ ಮಹನೀಯರು ನಮ್ಮ ಜೊತೆ ನಾವೆಲ್ಲ ನೋಡಿದ್ವಿ. ಅದೇ ನಮ್ಮ ಪುಣ್ಯ. ಹಾಗಾಗಿ ಇವತ್ತು ಪ್ರಚಂಡ ರಾವಣ ನಾಟಕ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನೀವು ಪ್ರಚಂಡ ರಾವಣ ಒಂದ್ಸಾರಿ ನಿಮ್ಮ ಬಾಯಂತಾದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಆ ಡೈಲಾಗ್ ಬರೆಯಲ್ಲ. ಅಂತ ಅದ್ಭುತವಾದ ಸಂಭಾಷಣೆ, ಕತೆಗೆ ಪೂರಕವಾಗಿ ಎಳೆ ಎಳೆಯಾಗಿ ಆ ನಾಟಕನ ಮಾಡಿದ್ದಾರೆ. ಇಂಥರ ಮಹನೀಯರ ನೆನಪಲ್ಲಿ ನಾವೆಲ್ಲ ಇವತ್ತು ಇದ್ದೀವಿ. ಈ ರಂಗಭೂಮಿನ ಉಳಿಸಿ ಬೆಳೆಸಲು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಕಲ್ಲೂರು ಮಾಸ್ಟ್ರು ಇವತ್ತು ಸಾಕಷ್ಟು ಪ್ರಚಂಡ ರಾವಣ ವಜ್ರಪ್ಪರು ಇದ್ದರು, ವಜ್ರಪ್ಪರಿಂದಲೂ ಕಲ್ಲೂರು ಮಾಸ್ಟ್ರು ಪ್ರಚಂಡ ರಾವಣ ಆಡಿಸ್ತಾ ಇದ್ದಾರೆ. ಏನಾರ ಪ್ರಚಂಡ ರಾವಣ ಹೆಚ್ಚು ಪ್ರದರ್ಶನ ಕಂಡಿದೆ ಅಂದ್ರೆ ಅದು ವಜ್ರಪ್ಪ, ಕಲ್ಲೂರು ಶ್ರೀನಿವಾಸು, ಪ್ರತಿಭಾ, ಭಾಗ್ಯ, ಇವರು 4 ಜನಕ್ಕೆ ಸೇರಬೇಕು. ಕಾರಣ ಏನು ಅಂದ್ರೆ
ಇವ್ರು 4 ಜನ ಮಾಡಿದಂತಹ ಪ್ರಚಂಡರಾವಣದಲ್ಲಿ ಕೆಲಸ ಮಿಕ್ಕ ಯಾರು ಮಾಡಿಲ್ಲ. ನಾನು ಗಂಟಾಘೋಷ ಹೋಗಿದ್ದೆ. ಹಾಗಾಗಿ ಬಂಧುಗಳೇ, ಕಲಾ ಬಂಧುಗಳೇ, ನೀವೆಲ್ಲರೂ ಕೂಡ ದಯವಿಟ್ಟು ನಂದೊಂದು ನಿಮ್ಮಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರ ಒಂದು ಬೇಡಿಕೆ ಬರ್ತೀನಿ. ಕಲಾವಿದರು ನಾಟಕ ನೋಡಕ್ಕೆ ಬರ್ತೀರಾ, ಸಂತೋಷ. ನೀವು ಬರುವಾಗ ಇಬ್ಬಿಬ್ಬರು ಕರ್ಕೊಂಬನ್ನಿ, ಪ್ರೇಕ್ಷಕರು ಕರ್ಕೊಂಬನ್ನಿ. ಯಾಕೆ ಅಂದ್ರೆ ನೀವೆಲ್ಲ ನಾಟಕದ ಬಗ್ಗೆ ಅವ್ನು ಹಂಗೆ ಚೆನ್ನಾಗಿ ಮಾಡ್ದ, ಇವನಿಗೆ ಚೆನ್ನಾಗಿ ಮಾಡ್ದ, ಇದು ಮಾಡಬೇಕಾಗಿತ್ತು, ಇದು ಸ್ವಲ್ಪ ಇದು ಮಾಡಬೇಕಾಗಿತ್ತು, ನಿಮ್ಮ ವಿಮರ್ಶೆ ಇರ್ತದೆ. ನಿಮ್ಮ ಜೊತೆಲಿ ಬಂದ ಪ್ರೇಕ್ಷಕ ಇಡೀ ನಾಟಕ ನೋಡಿ ಸಂತೋಷ ಪಟ್ಟಿರ್ತಾರೆ. ಪ್ರೇಕ್ಷಕ ಬರಬೇಕು. ಇಬ್ಬಿಬ್ಬರು ಕರ್ಕೊಂಬಂದ್ರೆ ಇಲ್ಲೇನು ಇವತ್ತು ಇಷ್ಟು ಜನ ಇದ್ದೀರ, ನೀವು ಇಬ್ಬಿಬ್ಬರು ಕರ್ಕೊಂಬಂದಿದ್ರೆ ಒಂದಿಷ್ಟು ಫ್ರೀ ಆಗಲ್ಲ. ಪ್ರೇಕ್ಷಕರ ಕೊರತೆ ಬಹಳ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ತಾವೆಲ್ಲ ಬರುವಾಗ ಬಾರ ಇಲ್ಲೆಲ್ಲ ಓಡಿ ಬರೋಣ ಅಂತ ಹೇಳಿ ನಿಮ್ಮಿಂದ ಅವತ್ತೊಂದು ₹200 ಖರ್ಚಾಗಿ ಆಗುತ್ತೆ. ಯಾಕೆಂದ್ರೆ ಅವ್ರು ನಿಮ್ಮ ಜೊತೆಲಿ ಬಂದಾಗ ಸಾಯಂಕಾಲ ಅವ್ರ ವ್ಯವಸ್ಥೆ ಮಾಡಬೇಕು. ಅದು ನನಗೆ ಗೊತ್ತು. ಅದಕ್ಕೆ ಯೋಚನೆ ಮಾಡಬೇಡಿ. ನೀವು ಕಲಾ ಸೇವೆ ಮಾಡಿದಂಗಾಗುತ್ತೆ, ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ರಂಗಭೂಮಿ ಉಳಿಸುವ ಕೆಲಸ ನಿಮ್ಮಿಂದ, ವೇದಿಕೆ ಮೇಲೆ ಇರೋದ್ರಿಂದ, ನಮ್ಮಿಂದ, ಎಲ್ಲರಿಂದ ಕೂಡ ಈ ಕೆಲಸ ಆಗಬೇಕು ಅಂತ ಹೇಳಿ ಈ ನಾಟಕ ಯಶಸ್ವಿಯಾಗಲಿ, ಈ ಯುವರಾಜ ಇನ್ನೂ ಹೆಚ್ಚಿನ ರೀತಿ ಈ ಕಲಾ ಸೇವೆ ಮಾಡಲಿ. ಉಮಾಶಾಂತಿಯವರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಸಲ್ಲಿಸ್ತೀನಿ. ಯಾವತ್ತೂ ಕೂಡ ನಿರಂತರವಾಗಿ ಈ ಸೇವೆ ನೀನು ಮಾಡಮ್ಮ. ನೀನೆಲ್ಲೂ ನೋಡಬೇಡ, ನಿನ್ನ ಗಂಡನ ನಾಟಕದಲ್ಲೇ ನೋಡು. ಅರ್ಜುನ ಪಾತ್ರ ನೋಡು, ಕರ್ಣನ ಪಾತ್ರ ನೋಡು, ಕೃಷ್ಣನ ಪಾತ್ರ ನೋಡು. ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ, ನಾವು 20-25 ವರ್ಷ ದಂಪತಿಗಳು ಜೊತೆಲಿರ್ತೀವಿ. ಆ 20 ವರ್ಷ ಜೊತೆಲಿದ್ದು ಆ ಅಗಲಿಕೆ ಇದೆಯಲ್ಲ, ಅದರಂತ ಒಂದು ಅದು ಹೇಳಕ್ಕಿದ್ದು. ಆದಾಗ ಆಗ ಏನು ಮಾಡ್ಬೇಕು ನಾವು? ಈ ರೀತಿ ನಾವು ಕಾಣಬೇಕು ಅವರನ್ನು. ಈ ರೀತಿ ಕಂಡಾಗ ನಾನು ನಮ್ಮ ನಾರಾಯಣವ್ರ ಮನೆಯೆಲ್ಲ ಹೇಳಿದ್ರು, ಬಣ್ಣ ಅಳಿಸಿದ ಮೇಲೆ ಪಯಣ ಅಂತ. ಅದು ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ. ಕಲಾವಿದರಿಗೆ ಬಣ್ಣ ಅಳಿಸೋದ್ರ ಮೇಲೂ ಸಾವಿಲ್ಲ. ಕಲಾವಿದ ಯಾವತ್ತೂ ಜೀವಂತನೇ. ಅವನು 1 ಪಾತ್ರ ಮಾಡಿರ್ತಾನೆ, 2 ಪಾತ್ರ ಮಾಡಿರ್ತಾನೆ, 3 ಪಾತ್ರ ಮಾಡಿರ್ತಾನೆ. ಅವನ ನೆನಪು, ಅವನು ಮಾಡಿರೋಂಥ ಪಾತ್ರ ಅವನ ಜೀವಂತವಾಗಿ ಇಡುತ್ತೆ. ಎಷ್ಟೋ ಜನ ವೇದಿಕೆಯಲ್ಲಿ ಬಣ್ಣ ಹಾಕೊಂಡು, ಮೊನ್ನೆ ಒಬ್ಬ ಶಕುನಿ ಪಾತ್ರ ಮಾಡಿದ್ರೆ ಅವರ ಹೆಸರೇನೋ ಗೊತ್ತಿಲ್ಲ, ಮುಂಕೆಂಪಯ್ಯ ವೇದಿಕೆಯಲ್ಲೇ ತೀರ್ಕೊಂಡು. ನಮ್ಮ ಗೂಚಿ ತಮಾಷೆ ಮಾಡೋನು, ತೋಚಿದ್ದನ್ನು ಗೀಚುವನು ಬೀಚಿ, ತೋಚದೆ ಗೀಚುವನು ಗೂಚಿ ಅಂತ. ಅವನು ಕೂಡ ವೇದಿಕೆಯಲ್ಲೇ ಹೋದ. 168 ಜನ ನಮ್ಮ ಕಲಾ ಬಂಧುಗಳು ಸುಮಾರು 8-10 ವರ್ಷದಲ್ಲಿ ನಮ್ಮನ್ನು ಬಿಟ್ಟು ಹೋಗೋರು. 168 ಜನ, ನಾನೆಲ್ಲರಿಗೂ ಹೆಸರು ಬರ್ಕೊಂಡಿದ್ದೀನಿ. ಆದರೆ ಅವ್ರು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ಕಲಾ ಸೇವೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಜೀವಂತ ಅಂತ ಹೇಳೋದು. ಹಾಗಾಗಿ ವಿಜಯ್ ಕುಮಾರ್, ನಿಂದು ಒಂದು ಉತ್ತರ ಕರ್ನಾಟಕದ ನಾಟಕ ಇದೆ ಅಂತ ಕೇಳ್ಪಟ್ಟೆ. ಆ ನಾಟಕನ ಇಲ್ಲಿ ಪ್ರದರ್ಶನ ಮಾಡು. ಎಲ್ಲರಿಗೂ ನಾನು ಪ್ರಯತ್ನ ಪಡೋಣ, ರಂಗಭೂಮಿ ಉಳಿಸೋಣ, ಬೆಳೆಸೋಣ. ಹಾಗಾಗಿ ಹೆಚ್ಚಿಗೆ ಮಾತಾಡಿದೆ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಕೇಳಿ
ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಪೌರಾಣಿಕ ಕಲಾವಿದ. ಹಂಚಿಕೊಂಡ ರಂಗಶ್ರೀ ರಂಗಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಪ್ರೀತಿಯಿಂದ ಮಾತುಗಳನ್ನ ಹಂಚಿಕೊಳ್ತಾರೆ ಶ್ರೀ KM ಕೃಷ್ಣಮೂರ್ತಿ ಅವರು. ನಾನೇನು ಮಾತಾಡಬೇಕಾಗಿತ್ತು ಅದನ್ನೆಲ್ಲ ರಂಗಸವಣ್ಣ ಮಾತಾಡಿದ್ದಾರೆ. ಯಾಕೆಂದರೆ ಈ ಪ್ರಚಂಡ ರಾವಣ ನಾನು ಸುಮಾರು 40 ವರ್ಷಗಳ ಹಿಂದೆ ವಜ್ರಮುನಿಯವರ ಪ್ರದರ್ಶನವನ್ನು ಇದೇ ಕಲಾಕ್ಷೇತ್ರದಲ್ಲಿ ಕೊನೆ ದಿಟ್ಟಿನಲ್ಲಿ ನಾನು PUC ಓದ್ತಾ ಇದ್ದೆ, ಫಸ್ಟ್ ಇಯರ್ PUC, ಸ್ಥಳ ಸಿಕ್ಕಿರಲಿಲ್ಲ. ಆ ಪಾತ್ರವನ್ನು ನಾನು ಅವತ್ತು ನೋಡಿದ್ದು ಪ್ರಚಂಡ ರಾವಣ ಇವತ್ತಿಗೂ ಪ್ರಚಲಿತ. ಅದಾದಮೇಲೆ ಸನ್ಮಾನ್ಯ ರಂಗಸ್ವಾಮಿ ಅವರು, ರಂಗಶ್ರೀ ರಂಗಸ್ವಾಮಿ ಅವರು ಮಾಡ್ತಾ ಇದ್ರು ಭಾಳ ವರ್ಷಗಳಿಂದ. ಇದು ನಾನು ಹೇಳ್ತಾ ಇದ್ದೀನಿ, ಒಂದು 20-25 ವರ್ಷಗಳಿಂದ. ಆ ಪಾತ್ರಗಳೊಂದು ನಾಟಕ ಅಂದರೆ ನಾವು ಈ ಕಲಾಕ್ಷೇತ್ರಕ್ಕೆ ಹೆಂಗೋ ಬಂದ್ಬಿಡ್ತಿದ್ದೆ, ಬಸ್ ಹತ್ತಿ ಬರ್ತಿದ್ದೆ. ಹೇಳಿದ್ರು ಜೋಬಲ್ ಕಾಸು ಇರ್ತಿರ್ಲಿಲ್ಲ, ನಾಟಕ ನೋಡೋ ಗೀಳು, ನಾಟಕ ನೋಡಬೇಕು ಆಸೆ, ನಾಟಕ ಮಾಡಬೇಕು ಅಂತ ಆಸೆ, ಹಣ ಇರ್ತಿರ್ಲಿಲ್ಲ. ಹಣ ಇಲ್ಲದೆ ನಾಟಕ ಇಲ್ಲ. ನಾಟಕ ಆಡಬೇಕಾದ್ರೆ ಇವತ್ತು 2 ಲಕ್ಷ, 1-2 ಲಕ್ಷ ಬೇಕು. ಅವತ್ತು ಕನಿಷ್ಠ 50,000 ಆದರೂ 50,000ದಿಂದ 1 ಲಕ್ಷ ಖರ್ಚು ಮಾಡ್ತಿದ್ರು. ಇಂಥ ಒಂದು ಪೌರಾಣಿಕ ನಾಟಕ, ಅದರಲ್ಲೂ ಈ ಪ್ರಚಂಡ ರಾವಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಏನು ರಚನೆ ಮಾಡಿದ್ದಾರೆ ಅದು ಬಹಳ ಪ್ರಸ್ತುತವಾದಂಥ ಒಂದು ಸ್ಕ್ರಿಪ್ಟ್ ಇದು. ಇಂಥ ಒಂದು ಪ್ರಚಂಡ ರಾವಣವನ್ನು ಇವತ್ತು ನನ್ನ ಗೆಳೆಯ ಯುವರಾಜ್ ಬಗ್ಗೆ ಹೇಳಿದ್ರು. ರಂಗಸ್ವಾಮಿ ಭಾಳ ಸುದೀರ್ಘವಾಗಿ ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಈಗಾಗಲೇ ಸಮಯ ಆಗಿದೆ. ಯುವರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಸ್ಟಾಂಪ್ ವೆಂಕಟೇಶ್ ಅವರ ಸವಿನೆನಪಿಗೆ ಈ ಪ್ರದರ್ಶನ ನಡೀತಾ ಇದೆ. ಸ್ಟಾಂಪ್ ವೆಂಕಟೇಶ್ ಅವ್ರ ಬಗ್ಗೆನೂ ಚೆನ್ನಾಗಿ ಮಾತನಾಡಿದ್ದಾರೆ, ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಆದರೆ ವೆಂಕಟೇಶ್ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಬಹು ವರ್ಷಗಳ ಕಾಲ ನಾವು ಒಡನಾಡಿಗಳು ಜೊತೆಯಲ್ಲಿ ಎಲ್ಲ ಪಾತ್ರಗಳನ್ನು ಮಾಡೇವಿ. ಅವರು ಎಲ್ಲ ಪಾತ್ರದಲ್ಲೂ ಮೈ ಮರೆತು ಅಭಿನಯವನ್ನು ಮಾಡ್ತಿದ್ರು. ಅವರೆಲ್ಲರನ್ನೂ ನೋಡಿ ಕಲ್ತಂಥದ್ದು ನಾವೇನು ಮಹಾ ದೊಡ್ಡ ಕಲಾವಿದರೇನಲ್ಲ. ಆದರೂ ಸಹ ಈ ಒಂದು ಗೀಳು ಹೇಗೆ ಬಂತು ಅಂದರೆ, ಪೌರಾಣಿಕ ರಂಗಭೂಮಿನಲ್ಲಿ ಎಂತೆಂಥ ಮಹನೀಯರು ಈ ಒಂದು ಪಾತ್ರಗಳನ್ನು ಅಭಿನಯ ಮಾಡಿ, ರಾಮಾಯಣ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ಇವೆಲ್ಲ ಪ್ರಚಲಿತವಾದಂಥ ನಾಟಕಗಳು. ಅವತ್ತಿನ ಕಾಲಕ್ಕೆ ವಜ್ರಪ್ಪನವರು ಗುರುಗಳು, ಅದಾದಮೇಲೆ ನಮ್ಮ ಕಲ್ಲೂರು ಶ್ರೀನಿವಾಸ್ ಅವರು, ನರಸಿಂಹಯ್ಯ ಮಾಸ್ಟರು, ಬಹಳಷ್ಟು ಮಾಸ್ಟರುಗಳು ಸಹ ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ವೆಂಕಟೇಶ್ ಅವರ ಏನು ಇವತ್ತು 6ನೇ ವರ್ಷದ ಪುಣ್ಯಸ್ಮರಣೆ. ಬಹುಶಃ ನನಗನ್ನಿಸ್ತು 2-3 ವರ್ಷ 3-4 ವರ್ಷ ಆಯ್ತೇನೋ ನಾವು ವೆಂಕಟೇಶಣ್ಣನ ಕಳ್ಕೊಂಡು ಅಂತ. 6 ವರ್ಷ ಆಯಿತು ಅಂತ ಅಕ್ಕ ನಮ್ಮ ಮೊಮ್ಮಕ್ಕ ಹೇಳಿದ್ರು. ನನಗೆ ಭಾಳ ಒಳ್ಳೆ ಗೆಳೆಯರವರು. ನನಗೆ ಮಾತ್ರ ಅಲ್ಲ, ಈ ಕಲಾಕ್ಷೇತ್ರಕ್ಕೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಂಥ ಒಬ್ಬ ಮಹಾಶಕ್ತಿ ಅದು. ಅವ್ರ ಕುಟುಂಬಕ್ಕೆ ಭಗವಂತ ಮತ್ತಷ್ಟು ಶಕ್ತಿಯನ್ನು ಕೊಡಲಿ. ಅಕ್ಕ ಅವರು ನನ್ನ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ಹೇಳಿದರು, ವೆಂಕಟೇಶಣ್ಣವ್ರ ಕೊಡುಗೆ ಈ ವಾಚು, ಈ ಉಂಗುರ ಅಂತ ಹೇಳಿದರು. ಯಾವಾಗಲೂ ನಿಮ್ಮ ಜೊತೆಲಿ ಇರ್ತಾರಮ್ಮ, ನೀವು ಯಾವುದೇ ಕಾರಣಕ್ಕೆ ನೀವು ಆತಂಕ ಪಡಬಾರದು ತಾಯಿ ಅಂತ ಹೇಳಿದೆ ನಾನು. ಅವ್ರ ಕುಟುಂಬಕ್ಕೆ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಪಾಲ್ಗೊಳ್ಳಲಿಕ್ಕೆ ನನ್ನನ್ನು ಸನ್ಮಾನಿತರಾಗಿ ಆಹ್ವಾನಿಸಿದ ಈ ವ್ಯವಸ್ಥಾಪಕರಿಗೆ ನಾನು ಹೃದಯಪೂರ್ವಕವಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ತಿಳಿಸಿ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಸಂಖ್ಯೆ ಕಡಿಮೆ ಇರ್ಬೋದು, ಇಲ್ಲಿ ಕುಳಿತಿರ್ತಕ್ಕಂಥದ್ದು ಎಲ್ಲರೂ ಕಲಾವಿದರೇ ಇಲ್ಲಿರ್ತಕ್ಕಂಥದ್ದು. ಅಣ್ಣ ಹೇಳಿದ್ರು ಬರಬೇಕಾದ್ರೆ ಇಬ್ಬಿಬ್ಬರು ಕರ್ಕೊಂಬನ್ನಿ ಅಂತ. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ರಂಗಭೂಮಿ ಉಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಬಹು ಮುಖ್ಯವಾಗಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಂಗಭೂಮಿ. ಪ್ರೀತಿಯಿಂದ ಮಾತುಗಳನ್ನ ಹಂಚಿಕೊಂಡ KM ಕೃಷ್ಣಮೂರ್ತಿ ಅವರಿಗೆ ಪ್ರೀತಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಜಗದೀಶ್ ಗೌಡ ಅವರು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಬೇಕು. ರಂಗ ಸಂಭ್ರಮ 2024 ರಾಜರಾಜೇಶ್ವರಿ ಕಲಾನಿಕೇತನ ವತಿಯಿಂದ ಇವತ್ತೇನು ಪ್ರಚಂಡ ರಾವಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಹಾಗೆಯೇ ಬಹಳ ಮುಖ್ಯವಾಗಿ
ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾದಂಥ 5 ಜನ ದಿಗ್ಗಜರನ್ನು ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಕಲಾ ಪೋಷಕರು, ಕಲಾಭಿಮಾನಿಗಳಿಗೂ ನನ್ನ ಅನಂತ ಧನ್ಯವಾದಗಳು. ಬಹುಶಃ ಈ ಒಂದು ರಂಗ ಸಂಭ್ರಮ ಅಥವಾ ಪೌರಾಣಿಕ ನಾಟಕ, ಯಾವುದೇ ನಾಟಕಗಳಾಗಿರಬಹುದು, ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಹೊಸ ಹೊಸ ಪ್ರಯೋಗಗಳನ್ನು ನಾವುಗಳೆಲ್ಲರೂ ಮಾಡಬೇಕಾಗುತ್ತೆ. ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಹೊಸ ಪ್ರಯೋಗಗಳಿಗೆ ನಾವು ಸೃಷ್ಟಿಕರ್ತರಾದರೆ ಬಹುಶಃ ನಮ್ಮ ಆಸನಗಳು ಭರ್ತಿಯಾಗ್ತವೆ. ಹಾಗಾಗಿ ನಾವು ಹೊಸ ಆಯಾಮದತ್ತ ರಂಗಭೂಮಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ನೀವುಗಳೆಲ್ಲರೂ ಕೂಡ ಒಂದು ಹೊಸ ನಾಂದಿಯನ್ನು ಹಾಡಬೇಕು. ಯಾಕೆ ಪ್ರೇಕ್ಷಕರಿಲ್ಲ? ಯಾಕೆ ಪ್ರೇಕ್ಷಕರು ಬರ್ತಾರೆ? ಒಂದೊಂದು ನಾಟಕಗಳಲ್ಲಿ ತುಂಬ ಜನ ಪ್ರೇಕ್ಷಕರು ಇರ್ತಾರೆ, ಒಂದೊಂದು ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ. ಆ ಕಾರಣಗಳನ್ನು ನಾವು ಹುಡುಕಿದಾಗ ನಮ್ಮ ಆ ಒಂದು ಹೊಸ ದಿಕ್ಕಿನತ್ತ ನಾವು ಹೆಜ್ಜೆಯನ್ನು ಇಡಲಿಕ್ಕೆ ಕಾರಣ ಆಗುತ್ತೆ. ನಾಟಕ, ಕಲಾವಿದರು ಮತ್ತು ಆ ಕಲಾವಿದರ ನಡವಳಿಗಳು ಎಲ್ಲವನ್ನ ನಮ್ಮ ರಂಗಸಾಮಣ್ಣವರು ತುಂಬ ವಿಶ್ಲೇಷಣವಾಗಿ ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ನಾಟಕಕ್ಕೆ ತುಂಬ ಸಮಯ ಆಗುತ್ತೆ. ನಾವೆಲ್ಲರೂ ನಾಟಕ ನೋಡಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಈ ಒಂದು ವೇದಿಕೆಯನ್ನು ನಮ್ಮ ಕಲಾ ಸಾರ್ವಭೌಮ ಡಾಕ್ಟರ್ ಸ್ಟಾಮ್ ವೆಂಕಟೇಶ್ ಅವರ ಸ್ಮರಣಾರ್ಥವಾಗಿ ಅವರ ಆತ್ಮೀಯ ಶಿಷ್ಯರು, ಅನುಯಾಯಿಗಳು ಯುವರಾಜ್ ಅವರು, ಅವರೊಟ್ಟಿಗೆ ನಾವು ಇದ್ವಿ ಅಂತ ಅನ್ಕೋತೀವಿ. ಬಹುಶಃ ನಾವು ಹಳ್ಳಿಗಳಲ್ಲಿ ನಾಟಕ ಮಾಡ್ತಾ ಇದ್ದಾಗ ನಮ್ಮ ತಂದೆ ತಾಯಿಗಳ ಮುಂದೆ ನಾಟಕ ಪ್ರದರ್ಶನ ಮಾಡಬೇಕಾದ್ರೆ ಹಳ್ಳಿಯಲ್ಲಿ ಒಂದು ಸ್ವಲ್ಪ ನಮಗೆ ಸಂಕೋಚ ಇರ್ತಾ ಇತ್ತು. ಇನ್ನು ಅಲ್ಲಿಂದ ಹಳ್ಳಿಯಿಂದ ಬಂದು ಇಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಪ್ರದರ್ಶನ ಮಾಡ್ತೀವಿ ಅಂತಂದರೆ ಮುಂದೆ ಒಂದು 4 ಜನ ಕೂತಿದ್ರೆ ನಮಗೆ ಇಲ್ಲಿ ಬಾಯಿ ಬಂದರೆ ಕೈ ಬರ್ತಾ ಇರಲಿಲ್ಲ, ಕೈ ಬಂದರೆ ಬಾಯಿ ಬರ್ತಾ ಇರಲಿಲ್ಲ. ಆವಾಗ 2010ರಲ್ಲಿ ನಾನು ಬಹುಶಃ ರಂಗ ಪ್ರವೇಶ ಮಾಡಿದ್ದು ಅಂತ ಕಾಣುತ್ತೆ. ಆ ಒಂದು ದಿನಗಳಲ್ಲಿ ಹಳ್ಳಿಯಿಂದ ಬಂದರು ಇವರು ಇಷ್ಟೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲಿ ನಾವು ಸಂಕೋಚ ಪಡ್ತೀವೋ ಅಂತ ಸ್ಟಾಮ್ ವೆಂಕಟೇಶ್ ಅವರು ನಮ್ಮಗಳನ್ನೆಲ್ಲ ಜೊತೆಲಿ ಹಾಕ್ಕೊಂಡು ಅವರೊಂದು ಪಾತ್ರ ಮಾಡಿ ನಮ್ಮನ್ನೂ ಪಾತ್ರ ಕೊಟ್ಟು ನಮ್ಮಗಳ ಜೊತೆಯಾಗಿ ಆ ಒಂದು ಏನು ರಂಗಭೂಮಿಯ ಮೇಲೆ, ರಂಗದ ಮೇಲೆ ಯಾವ ರೀತಿ ಪ್ರಯೋಗಗಳನ್ನು ನಾವು ಆ ನಟನೆಯನ್ನು, ಆಂಗಿಕ ಅಭಿನಯ ಇರ್ಬೋದು, ಇವುಗಳನ್ನೆಲ್ಲವನ್ನು ನಮಗೆ ಭಾಳ ಕೂಲಂಕುಷವಾಗಿ ತೋರಿಸ್ಕೊಟ್ಟಂಥವ್ರು. ಹಾಗೆ ಅವರು ಕಲಿಸ್ಕೊಟ್ಟಿದ್ರಿಂದನೇ ನಾವು ಒಂದು ಹೊಸ ಪ್ರಯೋಗವಾಗಿ ಇದು ಮಾಡೋಕ್ಕೆ ಸಾಧ್ಯ ಆಯಿತು. ಯಾವುದಂತೀರ, ಗಿನ್ನಿಸ್ ದಾಖಲೆ. ಟೌನ್ ಹಾಲಲ್ಲಿ ಗಿನ್ನಿಸ್ ದಾಖಲೆಗೆ ಒಂದು 108 ಗಂಟೆಗಳ ಕಾಲ ಒಂದು ಹೊಸ ಪ್ರಯತ್ನವನ್ನು ಪಟ್ಟಿದ್ವಿ. ಭಾಳ ವಿಶೇಷವಾದ ಪ್ರಯತ್ನ ಅದು ದಾಖಲೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ನಿಂತು ಹೋಯಿತು. ಆ ಒಂದು ಸಂಘಟನೆ ಇನ್ನೂ ಇದೆ, ಕರ್ನಾಟಕ ರಂಗ ಒಕ್ಕೂಟ ಅಂತಲೇ ಇದೆ, ಅದರ ಪದಾಧಿಕಾರಿಗಳು ಇದ್ದಾರೆ. ಮತ್ತೊಂದು ಸಾರಿ ಅದೊಂದು ಪ್ರಯತ್ನ ಪಡಬೇಕು ಅಂತಂತಂದರು. ಪಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆ ದಿಕ್ಕಿನಲ್ಲಿ ಆ ಪದಾಧಿಕಾರಿಗಳು ಪ್ರಯತ್ನ ಪಟ್ಟರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆ ಆ ಪ್ರಯತ್ನಗಳು ಸಾಗಬೇಕು ಅಂತಂತಂದರೆ, ರಂಗಸಾಮಣ್ಣವ್ರೊಂದು ಮಾತು ಹೇಳಿದ್ರು, ರಂಗಭೂಮಿ ಉಳಿಬೇಕು. ಕರ್ನಾಟಕ ಇರೋವರೆಗೂ, ದೇಶ ಇರೋವರೆಗೂ, ಪ್ರಪಂಚ ಇರೋವರೆಗೂ ರಂಗಭೂಮಿ ಉಳಿಬೇಕು. ಗ್ರೀಕಿಂದ ಹಿಡಿದು, ರೋಮನ್ರಿಂದ ಹಿಡಿದು, ಪಾಶ್ಚಾತ್ಯ ಸನಾತನ ಧರ್ಮದಿಂದ ಒಳಗೊಂಡಂಥ ಏನು ರಂಗಭೂಮಿ ಏನಿದು ನೆಲೆಗಟ್ಟಿದೆ, ಇದು ಮುಂದಿನ ಭೂಮಿ ಇರೋವರೆಗೂ ಉಳಿಬೇಕು ಅಂತಂತಂದರೆ ಆ ಥರದ ಪ್ರಯತ್ನಗಳು ಎಲ್ಲರಿಂದನೂ ಆಗಬೇಕು. ನಾನು, ನೀವು ಅಂತಂತಲ್ಲ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ದಿಗ್ಗಜರ ಕಡೆಯಿಂದ, ಪ್ರೋಕ್ಷಕರ ಕಡೆಯಿಂದ, ಪ್ರೇಕ್ಷಕರ ಕಡೆಯಿಂದ ಎಲ್ಲರಿಂದನೂ ಆಗಬೇಕು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ರಾಜರಾಜೇಶ್ವರಿ ಕಲಾನಿಕೇತನ ಸಂಸ್ಥೆಗೆ ಮತ್ತು ಯುವರಾಜ್ ಅವರಿಗೆ, ಅವರ ಎಲ್ಲ ಬಳಗದವರಿಗೆ, ಮುಖ್ಯವಾಗಿ ಈ ಒಂದು ಪಾತ್ರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪಾತ್ರವರ್ಗದವರಿಗೆ, ವಜ್ರಮೂರ್ತಿಯವರಿಗೆ ವಿಶೇಷವಾಗಿ, ಅವರು ಕಲಾ ಪೋಷಕರು, ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಉಮಾ ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ. ಅವರ ನಾಟಕ ಬಹುಶಃ ಮುಂದಿನ ವರ್ಷ ಅಂತ ಕಾಣುತ್ತೆ. ಸ್ಟಾಮ್ ವೆಂಕಟೇಶ್ ಅವರು ನಿತ್ಯ ನಿರಂತರ ಜ್ಯೋತಿಯಾಗಿ ಕಲಾ ಸೇವೆಯ ಜೊತೆಗೆ ಈ ಒಂದು ಕಲಾಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿ ನೆಲೆಸಿರ್ತಾರೆ, ವರ್ಷ ಪೂರ್ತಿ ನೆಲೆಸಿರ್ತಾರೆ. ಅವರ ವಿಚಾರಧಾರೆಗಳನ್ನು, ಅವರ ಹೆಸರನ್ನು ನಾವು ನಿರಂತರವಾಗಿ ಮಾಡ್ಕೊಳ್ತಾನೆ ಇರ್ತೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯಿಂದ ಮಾತುಗಳನ್ನಾಡಿದ ಡಾಕ್ಟರ್ ಎಂ ಜಗದೀಶ್ ಗೌಡ ಅವರಿಗೆ ಧನ್ಯವಾದಗಳು.
ಈಗ ಉಮಾ ವೆಂಕಟೇಶ್ ಅವರು ತಮ್ಮ ಮಾತಿನ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಬೇಕು. ವೇದಿಕೆ ಮೇಲಿರತಕ್ಕಂತಹ ಗಣ್ಯಾತಿ ಗಣ್ಯರೇ ಹಾಗೂ ಕಲಾ ಬಂಧುಗಳೇ, ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ನನ್ನ ಪತಿ ವೆಂಕಟೇಶ್ ಅವರ ಮೇಲೆ ಇರ್ತಕ್ಕಂತಹ ಈ ಸ್ನೇಹಿತರು ನೀವೆಲ್ಲರೂ ಕೂಡ ವೇದಿಕೆ ಮೇಲಿರ್ತಕ್ಕಂಥವರು ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರತಕ್ಕಂತಹ ಕಲಾವಿದರು ಎಲ್ಲರೂ ಕೂಡ ವೆಂಕಟೇಶ್ ಅವರನ್ನ ಇಷ್ಟೊಂದು ಸ್ಮರಣೆ ಮಾಡ್ತಾ ಇದ್ದೀರಾ. 6 ವರ್ಷಗಳಾದರೂ ಕೂಡ ಅವ್ರನ್ನ ಮರೆಯದೆ ಅವ್ರು ನೆನಪಿಸ್ಕೊಳ್ತಿದ್ದೀರಾ, ಸ್ಮರಣಾರ್ಥವಾಗಿ ನಾಟಕಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಅಂಥ ಪತಿಯನ್ನು, ಅಂಥ ಕಲಾವಿದ ಪತಿಯನ್ನು ಪಡೆದ ನಾನೇ ಧನ್ಯಳು ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಪ್ರೋತ್ಸಾಹಕ್ಕಾಗಿ ನನ್ನ ಒಡ ಹುಟ್ಟಿದ ತಮ್ಮನು ಕೂಡ ಈ ಥರ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ತಮ್ಮನ ಸ್ಥಾನದಲ್ಲಿ ನಿಂತಹ BN ಯುವರಾಜ್ರವರು ಈ ಒಂದು ರಾಜೇಶ್ವರಿ ಕಲಾನಿಕೇತನದಿಂದ ಒಂದಿಷ್ಟು ಕಲಾವಿದರನ್ನು ಒಗ್ಗೂಡಿಸ್ಕೊಂಡು ಅವರಿಂದ ನಾವು ಒಳ್ಳೆ ನಾಟಕ ಪ್ರದರ್ಶನವನ್ನು ಮಾಡಿ ವೆಂಕಟೇಶ್ ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರೊಂದಿಗೆ ಈಗ ಏನು ಮಾತಾಡಿದ್ರು ಎಲ್ಲ ಕಲಾವಿದರು ನಾನು ತುಂಬ ಹೆಸರು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ದೊಡ್ಡ ಬಳಗನೇ ಇದೆ ಅವರಿಗೆ. ಅವರೆಲ್ಲ ಸ್ನೇಹಿತ ವರ್ಗದವರೆಗೂ ಹಾಗೂ ಯುವರಾಜ್ರವರೆಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತಾ ಭಾವದಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರೂ ಚೆನ್ನಾಗಿ ಇಟ್ಟಿರಲಿ. ಇನ್ನೂ ರಂಗಭೂಮಿಯ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿ ಚೈತನ್ಯವನ್ನು ಭಗವಂತ ಕೊಡಲಿ. ನಾನು ಇರೋ ತನಕನೂ ಕೂಡ ಹರಿಹರ ಸುತ ಕಲಾ ಮಂಡಳಿ ನಮ್ಮ ಪತಿಯವರು ಏನು ಸ್ಥಾಪನೆ ಮಾಡಿದರು ಅದರಿಂದ ವರ್ಷಕ್ಕೆ ಒಂದು ನಾಟಕ ಖಂಡಿತ ಮಾಡೇ ಮಾಡ್ತೀನಿ. ಹಾಗೆ ರಾಜೇಶ್ವರಿ ಕಲಾನಿಕೇತನ ಯುವರಾಜ್ರವರೊಂದಿಗೆ ನಾನು ಇರ್ತೀನಿ, ನೀವು ಇರಿ. ಎಲ್ಲರೂ ಹೀಗೆ ಕೈ ಜೋಡಿಸಿ ರಂಗಭೂಮಿಯನ್ನು ಬೆಳೆಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಉಮಾ ವೆಂಕಟೇಶ್ ಅವರಿಗೆ. ಇದೀಗ ಈ ದಿನದ ಮುಖ್ಯ ಘಟ್ಟ ಸನ್ಮಾನ ಸಮಾರಂಭ ಇದ್ದಾರೆ KM ಕೃಷ್ಣಮೂರ್ತಿಯವರು. ಅವರಿಗೆ ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ಈ ದಿನ ಸನ್ಮಾನ. H ವಜ್ರಮೂರ್ತಿಯವರು ಮತ್ತು BN ಯುವರಾಜ್ ಅವರ ಸಾರಥ್ಯದ ಈ ರಾಜೇಶ್ವರಿ ಕಲಾನಿಕೇತನ ಈ ದಿನ ಪ್ರಚಂಡ ರಾವಣ ಎನ್ನುವಂಥ ನಾಟಕವನ್ನು ಈ ವೇದಿಕೆಯಲ್ಲಿ ಏರ್ಪಡಿಸಿದೆ. ಇನ್ನೇನು ಈ ಸನ್ಮಾನ ಸಮಾರಂಭದ ನಂತರ ವೇದಿಕೆಯಲ್ಲಿ ನಾಟಕ ಆರಂಭ ಆಗುತ್ತೆ. KM ಕೃಷ್ಣಮೂರ್ತಿಯವರು ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ನಾಟಕ ಅಕಾಡೆಮಿ ಪುರಸ್ಕೃತ ಆಗಿದ್ದಾರೆ. ನಾಟಕ ಅಕಾಡೆಮಿಯ ಪುರಸ್ಕೃತರಾಗಿದ್ದಕ್ಕಾಗಿ ಇವತ್ತು ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಮುಂದಿನ ಸನ್ಮಾನಿತರು KG ವೆಂಕಟೇಶ್ ಹಾಪ್ಕಾಮ್ಸ್. KG ವೆಂಕಟೇಶ್ ಇವರು ಕೂಡ ಈ ಬಾರಿಯ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಕಾಡೆಮಿ ಪ್ರಶಸ್ತಿ ಬಹುಶಃ ಈ ತಿಂಗಳ 19ನೇ ತಾರೀಕಿನಂದು ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವುದಕ್ಕಿದೆ. KG ವೆಂಕಟೇಶ್ ಅಥವಾ ಹಾಪ್ಕಾಮ್ ವೆಂಕಟೇಶ್ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ರಂಗಭೂಮಿಯ ಕಲಾವಿದರು. ಇವರು ಈ ಬಾರಿಯ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಅವರಿಗೆ ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ಪ್ರೀತಿಯ ಅಭಿನಂದನೆಗಳು, ಧನ್ಯವಾದಗಳು. ಮುಂದೆ ಶ್ರೀ ರೇವಣ್ಣ ಅವರು, ಹಿರಿಯ ರಂಗಭೂಮಿ ಕಲಾವಿದ ರೇವಣ್ಣ. ಹಿರಿಯ ರಂಗಭೂಮಿ ಕಲಾವಿದ ರೇವಣ್ಣ ಅವರು ಕೂಡ ಈ ಬಾರಿಯ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನು ಕೂಡ ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಹಿರಿಯ ರಂಗಭೂಮಿ ಕಲಾವಿದರಾಗಿರುವ ಶ್ರೀ ರೇವಣ್ಣ ಅವರನ್ನು ಅಭಿನಂದಿಸೋಣ. ಇನ್ನೋರ್ವ ಅಕಾಡೆಮಿ ಪುರಸ್ಕೃತರು ರುದ್ರೇಶ್ HAL ರುದ್ರೇಶ್. ಇವರು ಕೂಡ ರಂಗಭೂಮಿಯ ಕಲಾವಿದರು. ಇವರಿಗೂ ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಬಾರಿಯ ನಾಟಕ ಅಕಾಡೆಮಿ ಪುರಸ್ಕೃತರಾಗಿರುವ HAL ರುದ್ರೇಶ್ ಅವರಿಗೆ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ಪ್ರೀತಿಯ ಸನ್ಮಾನ. ಎಲ್ಲರ ಪ್ರೀತಿಯ ಚಪ್ಪಾಳೆ. ಮುಂದಿನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿ ಸನ್ಮಾನಗೊಳ್ಳುವವರು ಶ್ರೀನಿವಾಸ್ ಆಡುಗೋಡಿ. ಚಲನಚಿತ್ರ ನಟರು, ಕಿರುತೆರೆ ನಟರು ಆಗಿರುವಂಥ ಶ್ರೀನಿವಾಸ ಆಡುಗೋಡಿಯವರು ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ರಾಜೇಶ್ವರಿ ಕಲಾನಿಕೇತನದ ವತಿಯಿಂದ ಸನ್ಮಾನ.
ಈಗ ಮುಂದಿನ ಸನ್ಮಾನ, ವಿಶೇಷವಾಗಿ ಅತಿಥಿಗಳಿಗೆ ಸನ್ಮಾನ. ಜಯಣ್ಣವರು, KB ಜಯಣ್ಣವರು ಗೌರವವನ್ನು ಸ್ವೀಕರಿಸಬೇಕು. ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಗೌರವಿಸೋಣ. ಇದುವರೆಗೆ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತಿಗೆ ಸನ್ಮಾನ, ಇದೀಗ ಅತಿಥಿಗಳಿಗೆ ಸನ್ಮಾನ. ಧನ್ಯವಾದಗಳು. ಎಲ್ಲರೂ ಕೂಡ ಆಸೀನರಾಗಬೇಕು. ಮುಂದಿನ ಸನ್ಮಾನ ಚಿಕ್ಕಪ್ಪಯ್ಯ ಅವರು, ತುಮಕೂರು. ಯಲ್ಲಪ್ಪ ಅವರಿಗೆ, ಹಿರಿಯ ಕಲಾವಿದರು ಯಲ್ಲಪ್ಪಣ್ಣವರು. ವೆಂಕಟಪ್ಪ BL ವೆಂಕಟಪ್ಪ ಅವರು. BL ವೆಂಕಟಪ್ಪ ಹಿರಿಯ ಕಲಾವಿದರು. ಉಮಾ ವೆಂಕಟೇಶ್ ಅವರಿಗೆ, ಕೆಂಪಣ್ಣ ರಮನಹಳ್ಳಿ. ಉಮಾ ವೆಂಕಟೇಶ್ ಅವರು, ಸಿರಿಲಲ್ಲಿ ಮಾಡ್ತಿದ್ದವ್ರು ಮಕ್ಕಳು ಜಗದೀಶ್ ಗೌಡ ವಿಜಯ ಕನ್ನಡ ಸೇನೆಯ ರಾಜ್ಯ ವಕ್ತಾರರು ಡಾಕ್ಟರ್ ಜಗದೀಶ್ ಗೌಡ. NT ಕೃಷ್ಣಪ್ಪ ಅವರು, ಬೆಳ್ಳೂರು ಶಶಿಧರ್ ಅವರು, ಬೆಳ್ಳೂರು ಶಶಿಧರ್. ಮೈಲಾರಪ್ಪ ಅವರು, ಹಿರಿಯ ಕಲಾವಿದರು ಮೈಲಾರಪ್ಪ. ವಿಜಯಕುಮಾರ್ ಅವರು, ವಿಜಯಕುಮಾರ್ ಗೋವಿಂದಪುರ. ಕಲ್ಲೂರು ಮಿಶ್ರು, ಪಟೇಲ್ ರವಿಕುಮಾರ್ ಅವರು, ಭರಣಿ ಕುಮಾರ್ ದಾಸರು. ಕಲ್ಲೂರು ಶ್ರೀನಿವಾಸ ಮಿಶ್ರು, ಪಟೇಲ್ ರವಿಕುಮಾರ್, ನಾಗವಾರ. ಭರಣಿ ಕುಮಾರ್ ದಾಸರು. ರಂಗಶ್ರೀ ರಂಗಸ್ವಾಮಿ ಅವರು, ಈಗ ರಂಗಶ್ರೀ ರಂಗಸ್ವಾಮಿ ಅವರಿಗೆ ಸನ್ಮಾನ. ರಂಗಶ್ರೀ ರಂಗಸ್ವಾಮಿ. ಜಗದೀಶ್ ಗೌಡ ಅವರಿಗೆ, ಜಗದೀಶ್ ಗೌಡ ಅವರು,
ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರು ವಿಜಯ ಕನ್ನಡ ಸೇನೆಯ ರಾಜ್ಯ ವಕ್ತಾರರು ಸನ್ಮಾನ್ಯ ಡಾಕ್ಟರ್ ಎಂ ಜಗದೀಶ್ ಗೌಡ ಅವರು. ಇವೆಲ್ಲ ಗಣ್ಯರೆಲ್ಲರ ಒಟ್ಟಾಗಿ ಹೆಚ್ಚು ವಜ್ರಮೂರ್ತಿ ಅವರನ್ನು ಗೌರವಿಸಬೇಕು. ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದ ಸಂಪೂರ್ಣ ರೂವಾರಿ ಕಲಾ ಪೋಷಕರಾಗಿರುವ ಹೆಚ್ಚು ವಜ್ರಮೂರ್ತಿ ಅವರನ್ನ ಗೌರವಿಸಬೇಕು. ಸಹಕಾರ ಹೆಚ್ಚು ವಜ್ರಮೂರ್ತಿ ಅವರು ಕಲಾವಿದರು, ಕಲಾ ಪೋಷಕರು, ಗೋವಿಂದಪುರ ಅವರಿಗೆಲ್ಲ ಗಣ್ಯರ ಸಮ್ಮುಖದಲ್ಲಿ ವಿಶೇಷವಾಗಿ ಒಂದು ಗೌರವಾರ್ಪಣೆ ಸನ್ಮಾನ. ಧನ್ಯವಾದಗಳು. ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ. ಬಿ ಎನ್ ಯುವರಾಜ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ಕಲ್ಲೂರು ಶ್ರೀನಿವಾಸ ಮೇಷ್ಟ್ರ ಸಂಗೀತ ನಿರ್ದೇಶನದಲ್ಲಿ ಈಗ ನಾಟಕ ಪ್ರಚಂಡ ರಾವಣ. ಎಲ್ಲರಿಗೂ ಧನ್ಯವಾದಗಳು.